ಮಾಡಿದ್ರ, ಟ್ರೈ ಮಾಡಿದ್ರ? ಏನಾದ್ರು ಡೌಟ್ ಇದೆಯಾ ಹೋಗ್ಲಿ ಲಾಸ್ಟ್ ಸೆಷನ್ ಏನಾದ್ರು? ಏನ್ ಡೌಟ್ ಇಲ್ಲ ಬೈ. ಓಕೆ, ಪ್ರಾಕ್ಟೀಸ್ ಮಾಡಿದ್ರ ಏನಾದ್ರು? ಪ್ರಾಕ್ಟೀಸ್ ಏನ್ ಮಾಡಿಲ್ಲ ಬೈ. ಬೈ ಇದೇನು ಈ ಫೈಲ್ ಶೇರ್ ಮಾಡಿದ್ರ ಬೈ? ನಾನು ಮೋಸ್ಟ್ಲಿ ಲಾಸ್ಟ್ ಕ್ಲಾಸ್ ಇಲ್ಲ 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 ಇಲ್ಲ, ಫೈಲ್ ಏನ್ ಶೇರ್ ಮಾಡಿಲ್ಲ ನಾನು. ಅಲ್ಲ, ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ ಕೇಳಿದೆ ಅದು ನೋಡ್ಕೊಂಡು. ಸೊ ಇವೆಲ್ಲ ಬಿಡಿ, ಅದೆಲ್ಲ ಏನ್ ಬೇಡ ನಮ್ಗೆ. ಅಟ್ಲೀಸ್ಟ್ ಇಷ್ಟು ಲಾಸ್ಟ್ ಹೇಳಿ ಮಾಡಿದ್ದು ವ್ಯೂ ಬ್ರೌಸರ್, ಒಂದು ಲೋಗೋ ಕಂಟೆಂಟ್, ಒಂದು ಬಾಡಿ ಕಂಟೆಂಟ್ ಹಾಕಿದ್ದೆ. ಸೊ ಇದನ್ನೇನಾರ ಚಾನ್ಸ್ ಸಿಗ್ತಾ ಮಾಡಕ್ಕೆ ಅಂತ, ಅಥವಾ ಇನ್ನೊಂದ್ಸಲ ಏನಾರ ಮಾಡ್ಬೇಕಾಯ್ತು ಫಸ್ಟ್ ಇಂದ? ಇನ್ನೊಂದ್ಸತಿ ತೋರಿಸಿ ಬೈ. ನಾನು ಲಾಸ್ಟ್ ಕ್ಲಾಸ್ ಜಾಯ್ನ್ ಆಗಿಲ್ಲ ಅನ್ಸುತ್ತೆ. ಬ್ರೀಫ್ ಆಗಿ ಹೇಳ್ಬಿಡಿ ಬೈ ಅಷ್ಟೇ ಸರ್. ಓಕೆ. ಸೊ ಈಗ ನಮ್ದು ಇಮೇಲ್ ವಿಡ್ತ್ ಏನಾರ 640 ಪಿಕ್ಸೆಲ್ ಕೊಟ್ಟಿದ್ರೆ ಡಿಸೈನ್ ಅಲ್ಲಿ, ಸೊ ನಾವು ಮೇನ್ ಟೇಬಲ್ ವಿಡ್ತ್ ಯಾವಾಗಲೂ 640 ಪಿಕ್ಸೆಲ್ ಇಟ್ಕೋತೀವಿ. ಓಕೆನಾ? ಆ ತರ ಬೇಡ ಅಷ್ಟೇ. ಇಲ್ಲಿಂದ ಶುರು ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ದು ಫಸ್ಟ್ ನಾವು ಒಂದು ಔಟರ್ ಟೇಬಲ್ ಹಾಕ್ತೀವಿ. ಆಗ್ಲೇ ಹೇಳ್ದಂಗೆ ಟೇಬಲ್ ಓಪನ್ ಮಾಡ್ತಿದ್ದಂಗೆ ನೀವು ಇದಿಷ್ಟು ಮ್ಯಾಂಡೇಟರಿ ಟೇಬಲ್ಗೆ, ಟೇಬಲ್, TR, TD. ಸೊ ಅದ್ರಲ್ಲಿ ಬರೋ ಆಟ್ರಿಬ್ಯೂಟ್ಸ್ ಟೇಬಲ್ಗೆ ಯಾವ್ದು ಅಂದ್ರೆ ಸೆಲ್ ಪ್ಯಾಡಿಂಗು, ಸೆಲ್ ಸ್ಪೇಸಿಂಗು, ಬಾರ್ಡರ್ ಮತ್ತೆ ಬಿಟ್. ಸೊ ಇಷ್ಟು ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಅದಕ್ಕೆ. ಸೊ ಅದರಲ್ಲಿ ನಾವು ವ್ಯಾಲ್ಯೂಸ್ ಏನೇನು ಕೊಡ್ತೀವಿ ಅಂದ್ರೆ, ಸೊ ಔಟರ್ ಟೇಬಲ್ ಆಗಿರೋದ್ರಿಂದ ಇದು ಫಸ್ಟ್ ನಾವು ಶುರು ಮಾಡ್ತಿರೋದ್ರಿಂದ ವಿಡ್ತ್ ಯಾವಾಗಲೂ 100% ಇಟ್ಕೊಂಡಿರ್ತೀವಿ. ಮತ್ತೆ ಬಾರ್ಡರ್ ಇದರಲ್ಲಿ ಯಾವಾಗಲೂ 0, ಸೆಲ್ ಪ್ಯಾಡಿಂಗು 0 ಇರುತ್ತೆ. ಸೊ ಇಷ್ಟು ಮ್ಯಾಂಡೇಟರಿ. ಶೇರ್ ಮಾಡ್ಕೊಡ್ತೀನಿ ಅದು. ಓಕೆನಾ? ಸೊ TD ಬಂದ್ರೆ ಅದರಲ್ಲಿ 2 ಇದೆ ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್. ಸೊ ಒಂದು ಅಲೈನ್, ಇನ್ನೊಂದು ವಿ ಅಲೈನ್. ಸೊ ಇದು 2. ಸೊ ಅಲೈನ್ ಅಲ್ಲಿ ಯಾವ್ದಾದ್ರು ಬರುತ್ತೆ ವ್ಯಾಲ್ಯೂಸ್ ಅಂದ್ರೆ, ಸೆಂಟರ್ ಬರುತ್ತೆ, ಲೆಫ್ಟ್ ಬರುತ್ತೆ, ರೈಟ್ ಬರುತ್ತೆ, ಕ್ಯಾರೆಕ್ಟರ್ ಜಸ್ಟಿಫೈ ಮತ್ತೆ ಕ್ಯಾರೆಕ್ಟರ್ ನಾವು ಯೂಸ್ ಮಾಡೋದೇ ಇಲ್ಲ ಇಮೇಲ್ ಬಿಲ್ಡ್ ಅಲ್ಲಿ. ನಾವು ಮಾಡೋದು 3 ಸೆಂಟರು, ಲೆಫ್ಟ್, ರೈಟ್. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋತೆ ಬೇಸ್ಡ್ ಆನ್ ಡಿಸೈನ್. ಸೊ ಅಲೈನ್ ಅಲ್ಲೂ ಅಷ್ಟೇನೆ 3 ಜಾಸ್ತಿ ಯೂಸ್ ಮಾಡ್ತೀವಿ. ಯಾವ್ದಾದ್ರು ಅಂದ್ರೆ ಬಾಟಮ್, ಮಿಡಲ್, ಟಾಪ್. ಸೊ ಅಕಸ್ಮಾತ್ ನಿಮ್ಗೆ ಮಿಡಲ್ ಏನಾರ ಬೇಕು ಅಂದ್ರೆ ಕಂಟೆಂಟ್, ಅವಾಗ ನಾವು ಮಿಡಲ್ ತಗೋತೀವಿ. ಇಲ್ಲ ಬಾಟಮ್ ಅಲ್ಲಿ ಬೇಕು ಅಂದ್ರೆ ಬಾಟಮ್ ಇದ್ ಮಾಡ್ಕೊಂತೀವಿ. ಸೊ ನಾವೀಗ ಟಾಪೇ ತಗೋಣ. ಸೊ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡಿ ರನ್ ಮಾಡೋಣ ಇದನ್ನ. ಸೊ ಇದನ್ನ ನಾವೀಗ ಇನ್ಸ್ಪೆಕ್ಟ್ ಮಾಡಿದ್ರೆ, ಸೊ ಇದು ನಾನು ವಿಡ್ತ್ 100% ಅಂತ ಕೊಟ್ಟಿದ್ದೇನೆ ಔಟರ್ ಟೇಬಲ್ ಅಲ್ಲಿ. ಸೊ 100% ಅಂದ್ರೆ ನಿಮ್ದು ಸ್ಕ್ರೀನ್ ವಿಡ್ತ್ ಏನಿದೆ ಅಷ್ಟು ಆಕ್ಯುಪೈ ಮಾಡ್ಕೊಳುತ್ತೆ ಕಂಟೆಂಟ್. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ನಮ್ದು ಸ್ಕ್ರೀನ್ ಸೈಜ್ ಏನಿದೆ ಅಷ್ಟು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ 1280 × 34 ಇದು ಹೈಟ್ ತಗೊಳ್ತಾ ಇದೆ. ಹೈಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ವಿಡ್ತ್ ಏನಿದೆ 1280 ಇದೆ. ಸೊ ಅಷ್ಟು ಆಕ್ಯುಪೈ ಆಗುತ್ತೆ ಇದು. ಸೊ ಈಗ ನಮ್ದು ನೆಕ್ಸ್ಟ್ ಬರೋದು ಇನ್ನರ್ ಟೇಬಲ್. ಇನ್ನರ್ ಟೇಬಲ್ ಯಾವಾಗ ಶುರು ಮಾಡ್ತೀವಿ ಅಂದ್ರೆ, ನಮ್ದು ಟೆಂಪ್ಲೇಟ್ ಡಿಸೈನ್. ಸೊ ಫಾರ್ ಎಕ್ಸಾಂಪಲ್ ನಮ್ದು ಇಮೇಲ್ ಡಿಸೈನು,
600 ಕೊಡ್ಬೋದು, ಇಲ್ಲ 640 ಕೊಡ್ಬೋದು, 650 ಕೊಡ್ಬೋದು, 700. ಆಕ್ಚುಲಿ ಟೆಂಪ್ಲೇಟ್ ಸ್ಟ್ಯಾಂಡರ್ಡ್ ವಿಡ್ತ್ ಬಂದು 600 to 700 ಪಿಕ್ಸೆಲ್. ಈ ವಿಡ್ತ್ ಒಳಗೆ ಅವರು ಡಿಸೈನ್ ಮಾಡ್ತಾರೆ ಯಾವ್ದನ್ನೇ ಮಾಡಿದ್ರು. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು 600 ಪಿಕ್ಸೆಲ್ ಡಿಸೈನ್ ಕೊಟ್ಟಿದ್ದಾರೆ ಕ್ಲೈಂಟ್ ಅಂತಂದ್ರೆ, ಸೊ ನಾವು 600 ಪಿಕ್ಸೆಲ್ಗೆ ಅದನ್ನ ಇನ್ನರ್ ಟೇಬಲ್ ಅಲ್ಲಿ ಅಪ್ಡೇಟ್ ಮಾಡ್ಕೊತೀವಿ. ಸೊ ಸೇಮ್ ಥಿಂಗ್ ಇದನ್ನ ಕಾಪಿ ಮಾಡ್ಕೊತೀನಿ ನಾನೀಗ. ಸೊ ಈ ಇನ್ನರ್ ಟೇಬಲ್ ಟಿ ಡಿ ಒಳಗೆ ಹಾಕೋತೀನಿ. ಸೊ ಇಲ್ಲಿ ಬಂದಾಗ ನಾವು, ಸೊ ಈಗ ನಮ್ದು 600 ಪಿಕ್ಸೆಲ್ ಕೊಟ್ಟಿದ್ದಾರೆ ಡಿಸೈನ್ ಕ್ಲೈಂಟ್. ಸೊ ಇನ್ಸ್ಟೆಡ್ ಆಫ್ 100% ಇಲ್ಲಿ ನಾವು 600 ಅಂತ ಮೆನ್ಷನ್ ಮಾಡ್ಕೋತೀವಿ. ಸೊ ಅವಾಗ ಏನಾಗುತ್ತೆ, ಸೊ ಇದನ್ನ ರನ್ ಮಾಡೋಣ ಬ್ರೌಸರ್ಲಿ. ಸೊ ಈಗ ಬರೀ ಆ ಕಂಟೆಂಟ್ ಚೇಂಜ್ ಆಯ್ತು. ಬಟ್ ಈಗ ನಾವು ಇನ್ಸ್ಪೆಕ್ಟ್ ಮಾಡಿದಾಗ, ಸೊ ಇದು ಔಟರ್ ಟೇಬಲ್ ವಿಚ್ ಇಸ್ 100%. ಓಕೆನಾ? ಸೊ ಫುಲ್ ವಿಡ್ತ್ ತಗೋತಾ ಇದೆ ಸ್ಕ್ರೀನ್. ಸೊ ನಾವು ಇನ್ನರ್ ಟೇಬಲ್ ಬಂದಾಗ, ಸೊ ನಾವ್ ಏನ್ ಮೆನ್ಷನ್ ಮಾಡಿದೀವಿ ವಿಡ್ತ್, ಆ ವಿಡ್ತ್ ಇಲ್ಲಿ ಆಕ್ಯುಪೈ ಆಗುತ್ತೆ. ಸೊ 600 ಪಿಕ್ಸೆಲ್ ಕೊಟ್ಟಿದ್ವಿ, 600 ತಗೋತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ 650 ಕೊಟ್ಟಿದ್ರು, ಅದ್ರಲ್ಲಿ 650 ಅಂತ ತಗೋತೀರಾ. ಸೊ ಇದು 650 ಪಿಕ್ಸೆಲ್ ತಗೊಳುತ್ತೆ. ಅಲ್ಲಿ ನೋಡ್ಬೋದು ನೀವು 650 to 18 ಅಂತ ತೋರಿಸ್ತಾ ಇದೆ. ಸೊ 650 ವಿಡ್ತ್, 18 ಹೈಟ್. ಓಕೆನಾ? ಸೊ ಇಲ್ಲಿಂದ ನಮ್ದು ಇಮೇಲ್ ಡಿಸೈನ್ ಶುರು ಆಗ್ತಾ ಹೋಗುತ್ತೆ. ಸೊ ಇಲ್ಲೆಲ್ಲ ನಾವು ಯೂಸ್ ಮಾಡೋದೇ ನೆಸ್ಟೆಡ್ ಟೇಬಲ್ಸ್. ಟೇಬಲ್ ಒಳಗೆ ಟೇಬಲ್. ಸೊ ಅದನ್ನೇ ನೆಸ್ಟೆಡ್ ಟೇಬಲ್ಸ್ ಅಂತ ಹೇಳ್ದ ನಾವು. ಒಂದ್ರೊಳಗೆ ಒಂದು ಹಾಕೊಂತ ಹೋಗ್ತಾ ಇರ್ತೀವಿ. ಸೊ ಈಗ ನಮ್ದು ಮೇನ್ ಟೇಬಲ್ ಬಿಟ್ಟು ಬಂದು 600 ಇದೆ. ಸೊ ಫಸ್ಟ್ ಈಗ ವ್ಯೂ ಇನ್ ಬ್ರೌಸರ್ ಬ್ಲಾಕ್ ಬರುತ್ತೆ ಫಸ್ಟ್ ನಮಗೆ. ಈ ಡಿಸೈನ್ ನೋಡಿದ್ರೆ ಇಲ್ಲಿ ನೀವು, ಸೊ ಇಲ್ಲಿ ವ್ಯೂ ಇನ್ ಬ್ರೌಸರ್ ಅಂತ ಕೊಟ್ಟಿದ್ದೀನಿ ನಾನು. ಸೊ ಫಸ್ಟ್ ಬ್ಲಾಕ್ ಇದು ಬರುತ್ತೆ ಇದು. ಸೊ ಇದನ್ನ ಹೆಂಗ್ ಬಿಲ್ಡ್ ಮಾಡೋದು ಅಂದ್ರೆ, ಸೊ ನಮ್ದು ಇನ್ನರ್ ಟೇಬಲ್ ಏನಿದೆ ಇದು, ಇದ್ರೊಳಗೇನೆ ನೆಕ್ಸ್ಟ್ ಇನ್ನೊಂದು ಟೇಬಲ್ ಹಾಕೋತೀವಿ, ಅಂದ್ರೆ ನೆಕ್ಸ್ಟ್ ಟೇಬಲ್. ಸೊ ನಾವು ಅದಕ್ಕೆ ಯಾವಾಗಲೂ ಒಂದು ಕಮೆಂಟ್ ಹಾಕೋಗ್ತಾ ಹೋಗ್ತೀವಿ. ಸೊ ಈಸಿ ಆಗುತ್ತೆ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ. ಸೊ ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡೋದು. ಸೊ ಇಲ್ಲಿ ಬಂದ್ರೆ ನಾವು ಮತ್ತೆ ಟೇಬಲ್ ಹಾಕೊಬೇಕು ಅಂದ್ರೆ, ಸೊ ನಮ್ಗೆ ಇಲ್ಲಿರೋದು ಡಿಸೈನ್ ಅಲ್ಲಿ ನೋಡಿದಾಗ ಇದು ಒಂದೇ ಕಾಲಮ್ ಇರೋದು ಇದು. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀನಿ, ಒಂದ್ ಟೇಬಲ್ ತಗೋತೀನಿ ಅಷ್ಟೇ. ಇದ್ರಲ್ಲಿ ಒಂದ್ ಟೇಬಲ್ ತಗೊಂಡ್ರೆ ಇದರಲ್ಲಿ ನಾನು ಹೇಳ್ದಾಗೆ ಟೇಬಲ್ ಓಪನ್ ಮಾಡ್ತಿದ್ದಂಗೆ ನೀವು TR, TD ಎರಡನ್ನು ಹಾಕೊಳ್ಳೇಬೇಕಿದೆ. ಸೊ ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಯಾವ್ದಿದೆ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಅಡಿಗೆ 0 ಮಾಡ್ಕೊಬೇಕು, ಸೆಲ್ ಸ್ಪೇಸಿಂಗ್ 0 ಇಡಬೇಕು, ಬಾರ್ಡರ್ 0 ಮಾಡ್ಬೇಕು, ವಿಡ್ತ್ ಇದನ್ನ 100% ಕೊಡಿ. ಸೊ ಇಲ್ಲಿ 100%, ಇಲ್ಲಿ 600 ಕೊಟ್ಟಿದ್ದೀನಿ, ಇಲ್ಲ 100% ಕೊಟ್ಟಿದ್ದೀನಿ. ಸೊ ಇಲ್ಲಿ 100% ಕೊಟ್ರೆ, ಕೊಡದೇ ಇದ್ರು ಇದೇನಾಗುತ್ತೆ, ಇದು ಈ 600 ಪಿಕ್ಸೆಲ್ ಏನಿದೆ ಅಷ್ಟೇ ವಿಡ್ತ್ ತಗೊಳುತ್ತೆ. ಸೊ ಇದನ್ನ ರನ್ ಮಾಡಿದ್ರೆ ನಾವು, ಸೊ ಇದು 600 ಪಿಕ್ಸೆಲ್ ತಗೊಳುತ್ತೆ. ಮೇನ್ ಟೇಬಲ್ ಏನಿದೆ ವಿಡ್ತ್ ಅದನ್ನೇ ಇದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಬೇಡ, ನಿಮ್ಗೆ 600 ಪಿಕ್ಸೆಲ್ ಬೇಡ, ಇದು ನಿಮ್ಗೆ ಬೇಕಾಗಿರೋದು ಬರೀ ಒಂದು 300 ಬೇಕು ಅಂತ ಅನ್ಕೊಳ್ಳಿ. ಸೊ ಅವಾಗ ಇಲ್ಲಿ 100% ಬಂದು ಇಲ್ಲಿ 300 ಪಿಕ್ಸೆಲ್ ಅಂತ ಹಾಕೊಳ್ಳಿ. ಸೊ ಇಲ್ಲಿ ನೋಡ್ರಿ, ನೀವೇನ್ ವಿಡ್ತ್ ಕೊಟ್ಟಿರ್ತೀರ ಅಷ್ಟೇ ತಗೊಳುತ್ತೆ ಸ್ಪೇಸ್ ಅಲ್ಲಿ, 300 ಪಿಕ್ಸೆಲ್. ಸೊ ಯೂಶಲಿ ನಾವು ವ್ಯೂ ಬ್ರೌಸರ್ ಒಂದೇ ಬ್ಲಾಕ್ ಆಗಿರೋದ್ರಿಂದ ಅದೆಲ್ಲ 100% ಕೊಡ್ಕೊಂತ ಹೋಗ್ತೀವಿ. ಸೊ ನಾನಿಲ್ಲಿ TDಲಿ ಯಾವ್ದು ಆಟ್ರಿಬ್ಯೂಟ್ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಅಲೈನು ಮಾಡಿಲ್ಲ, VLೈನು ಮಾಡಿಲ್ಲ. ಸೊ ಏನಾಗ್ತದೆ ಇಲ್ಲಿ, ಕಂಟೆಂಟ್ ಲೆಫ್ಟ್ ಕಲೈನ್ ಆಗ್ತದೆ. ಸೊ ಬೈ ಡಿಫಾಲ್ಟ್ ಅಲೈನ್ ಅಲ್ಲಿ ನೀವೇನಾರ ವ್ಯಾಲ್ಯೂಸ್ ಕೊಟ್ಟಿಲ್ಲ ಅಂದ್ರೆ ಅದು ಲೆಫ್ಟ್ ಅಂತ ಕನ್ಸಿಡರ್ ಮಾಡಿರುತ್ತೆ. ಓಕೆನಾ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ ಅಥವಾ ಕ್ವಶನ್ಸ್? ಇಲ್ಲ. ಓಕೆ. ಸೊ ಈಗ ನಮ್ ಡಿಸೈನ್ ನೋಡಿದ್ರೆ ಇದು ಸೆಂಟರ್ ಬರಬೇಕು ಅಲ್ವಾ? ಸೊ ಈಗ ಲೆಫ್ಟ್ ಅಲ್ಲಿ ಇದೆ. ಸೊ ನಾವು TD ಒಳಗೆ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಇಡೀವಿ. ಸೊ ಅಲೈನ್ ಸೆಂಟರ್ ಮಾಡ್ಕೊಂತೀವಿ. ಸೊ ಬೈ ಡಿಫಾಲ್ಟ್ VLN ಯಾವಾಗಲೂ ಟಾಪ್ ಅಲ್ಲಿ ಇರ್ತದೆ. ಬಟ್ ಗುಡ್ ಪ್ರಾಕ್ಟೀಸ್, ನೀವು ಯಾವಾಗಲೂ VLN ಹಾಕೋದು. ಸೊ ಇಷ್ಟು ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ TDಗೆ. ಸೊ ಈಗ ಆಗ್ತಾ ಅದು ಕಂಟೆಂಟ್ ಸೆಂಟರ್ ಬಂದಿದೆ. ಈಗ ನಾವು ಈ ತರ ಡಿಸೈನ್ ಮಾಡೋಕ್ಕಿದೆ. ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಇದೆ,
ಫಾಂಟ್ ಫ್ಯಾಮಿಲಿ ಚೇಂಜ್ ಇದೆ, ಫಾಂಟ್ ಸೈಜ್ ಜಾಸ್ತಿ ಇದೆ, ಕಲರ್ ಇದೆ ಇದಕ್ಕೆ. ಸೊ ಇದನ್ನೆಲ್ಲ ಹೆಂಗ್ ಅಪ್ಡೇಟ್ ಮಾಡ್ತೀವಿ ಅಂದ್ರೆ ನಾವು, ಸೊ ಈ ಟಿ ಡಿ ಒಳಗಡೆ ಸ್ಟೈಲ್ ಟ್ಯಾಗ್ ಓಪನ್ ಮಾಡ್ಕೊಂಡು ಸೊ ಇಲ್ಲಿ ಶುರು ಮಾಡ್ತೀವಿ. ಸೊ ಫಸ್ಟ್ ನಮ್ಗೆ ಏನ್ ಬೇಕು, ಇದು ಫಾಂಟ್ ಸೈಜ್ ಚೇಂಜ್ ಮಾಡ್ಬೇಕು ನಾವು. ಸೊ ಫಾಂಟ್ ಸೈಜ್ ಬಂದು ನಮ್ಗೆ 14 ಪಿಕ್ಸೆಲ್ ಕೊಡ್ತೀನಿ ನಾನು. ರನ್ ಮಾಡಿದ್ರೆ ಇದು ಇನ್ಕ್ರೀಸ್ ಆಗಬೇಕು ಫಾಂಟ್ ಸೈಜ್. ಸೊ ಫಾಂಟ್ ಸೈಜ್ 14 ಪಿಕ್ಸೆಲ್ ಅಪ್ಲೈ ಆಗಿದೆ ಇದಕ್ಕೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅದು ಅಂದ್ರೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಈ ತರ. ಸೊ ಎಷ್ಟು ಬೇಕಷ್ಟು ಇನ್ಕ್ರೀಸ್ ಮಾಡ್ಕೊಬೋದು. ಆಸ್ ಆಫ್ 14 ಪಿಕ್ಸೆಲ್ ಇರಲಿ. ನೆಕ್ಸ್ಟ್ ಇದಕ್ಕೆ ಫಾಂಟ್ ಫ್ಯಾಮಿಲಿ ಅಪ್ಲೈ ಮಾಡಬೇಕು, ಅಂದ್ರೆ ಯಾವ ಫಾಂಟ್ ಯಾವ ತರ ಡಿಸ್ಪ್ಲೇ ಆಗಬೇಕು ಅದು ಅಂತ ಸ್ಟೈಲ್ ಅಲ್ಲಿ. ಸೊ ಆಸ್ ಆಫ್ ನಾನು ಏರಿಯಲ್ ಯೂಸ್ ಮಾಡ್ಕೊಂತೀನಿ. ಮತ್ತೆ ಕಲರ್ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕೊಂಡ್ಬಿಡು. ಸೊ ಕಲರ್ ರೆಡ್ ಬೇಕು ಅಂದ್ರೆ ಸೊ ಈಗ ರನ್ ಮಾಡಿ ನೋಡಿದ್ರೆ ಸೊ ನಿಮ್ಗೆ ಟೆಕ್ಸ್ಟ್ ಕಲರ್ ಚೇಂಜ್ ಆಯ್ತು. ಸೊ ನಾವು ಕೊಟ್ಟಿದ್ದ ರೆಡ್ ಮತ್ತೆ ಫಾಂಟ್ ಫ್ಯಾಮಿಲಿ ಏರಿಯಲ್ ಬಂತು. ಇದು ಇನ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ನೀವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ ಇರೋದು ಸ್ಟೈಲ್, ಫಾಂಟ್ ಸೈಜು, ಫಾಂಟ್ ಫ್ಯಾಮಿಲಿ, ಕಲರ್ ಇಷ್ಟನ್ನು. ಓಕೆನಾ. ಸೊ ಇದು ನಮ್ಗೆ 14 ಪಿಕ್ಸೆಲ್ ಇನ್ನು ಚಿಕ್ಕದಾಗಿ ಕಾಣಿಸ್ತಿದೆ, 20 ಪಿಕ್ಸೆಲ್ ಮಾಡೋದು. ಸೊ ಈ ತರ ಇನ್ಕ್ರೀಸ್ ಆಗುತ್ತೆ. ನೀವು ಇಲ್ಲಿ ಚೇಂಜ್ ಮಾಡಿದ್ರೆ ವ್ಯಾಲ್ಯೂಸ್ ನ ನಿಮ್ HTML ಫೈಲ್ ಅಲ್ಲಿ ಚೇಂಜ್ ಆಗಲ್ಲ, ಇಲ್ಲಿ 14 ಇರುತ್ತೆ. ಇಲ್ಲಿ ಬರೀ ನೀವು ಜಸ್ಟ್ ವ್ಯೂ ಮಾಡ್ಬೋದು ಅಷ್ಟೇನೆ. ಈ ತರ ಕೊಟ್ರೆ ಎಷ್ಟಾಗೋ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ಕೊಬೋದು ಅಷ್ಟೇ ಇಲ್ಲಿ. ಸೊ ನೀವೇನೇ ಚೇಂಜಸ್ ಮಾಡ್ತೀನಿ ಅಂದ್ರೂ ನಿಮ್ ಫೈಲ್ ಅಲ್ಲೇ ಮಾಡಬೇಕು. ಸೊ ಈಗ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಡೇಟ್ ಮಾಡ್ಬೇಕು ಇದಕ್ಕೆ ನಮ್ಗೆ. ಸೊ ಅದಕ್ಕೆ ಎರಡು ತರ ಅಪ್ಡೇಟ್ ಮಾಡ್ಬೋದು. ಒಂದು ಟಿ ಡಿ ಒಳಗಡೆ ಡೈರೆಕ್ಟ್ ಆಗಿ BG ಕಲರ್ ಅಂತ ಹಾಕೊಬೋದು. ಇದು ಸೊ ಇಲ್ಲ ಅಂದ್ರೆ ನೀವು ಸ್ಟೈಲ್ ಒಳಗೇನೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ಬೋದು. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಸೊ ಈ ತರ ಎರಡು ತರ ಕೊಡ್ಬೋದು ನೀವು ಬ್ಯಾಕ್ ಗ್ರೌಂಡ್ ಕಲರ್ಸ್. ಒಂದು ಟಿ ಡಿ ಕೊಡ್ಬೋದು, ಇಲ್ಲ ಸ್ಟೈಲ್ ಟ್ಯಾಗ್ ಕೊಡ್ಬೋದು. ಓಕೆನಾ. ಸೊ ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಇಲ್ಲ ಬೈ. ಬೇರೆ ಯಾರಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಗ್ತಿದ್ಯಾ ಅವಾಗ್ಲೇ? ಬೈ ಅರ್ಥ ಆಗ್ತದೆ. ಬೇರೆಯವ್ರಿಗೆ ಓಕೆ. ಸೊ ನೆಕ್ಸ್ಟ್ ಈಗ ಈ ಡಿಸೈನ್ ನೋಡಿದ್ರೆ ನಮ್ದೊಂದು ಲೋಗೋ ಇದೆ. ಸೊ ಈ ಲೋಗೋನೇ ಯಾವ ತರ ಕೂರ್ಸ್ಕೊಳ್ಳೋದು ಅಂತ ನೋಡೋಣ. ಸೊ ಮತ್ತೆ ಅದೇ ಸೇಮ್ ಪ್ರೊಸೀಜರ್. ಸೊ ನೀವು ಇಲ್ಲಿ ಕಮೆಂಟ್ ಹಾಕೊಂಡು ಶುರು ಮಾಡ್ಕೊಂಡ್ರೆ ವ್ಯೂ ಬ್ರೌಸರ್. ಸೊ ನಿಮ್ಗೆ ಈಗ ನೆಕ್ಸ್ಟ್ ಲೋಗೋ ಸೆಕ್ಷನ್ ಅಂತ ಹಾಕ್ತೀವಿ. ಸೊ ನಾವಿಲ್ಲಿ ಇನ್ನೊಂದು ಬ್ಲಾಕ್ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ಕೊತೀವಿ. ಸೊ ನೀವು ಕೇಳ್ಬೋದು, ನಾವು ಈ ತರ ಟೇಬಲ್ಲೇ ಕ್ರಿಯೇಟ್ ಮಾಡ್ಬೇಕಾ ಬ್ಲಾಕ್ ನ ಅಂತ. ಇಲ್ಲ, ಬೇಕಾಗಿಲ್ಲ. ಬೇಕಾದ್ರೆ ನೀವು ಇಲ್ಲಿ ಇನ್ನೊಂದು ರೋನೇ ಹಾಕೊಬೋದು ಇಲ್ಲಿಗೆ. ಸೊ ಅದೊಂದು. ಸೊ ಈಗ ಫಸ್ಟ್ ರೋ ಅಲ್ಲಿ ನಾವು ವ್ಯೂ ಬ್ರೌಸರ್ ಹಾಕಿದೀವಿ. ಈಗ ಸೆಕೆಂಡ್ ರೋ ಇನ್ನೊಂದು ರೋ ಹಾಕೊಂಡ್ರೆ ಈ ತರನು ಮಾಡ್ಬೋದು. ಸೊ ಇಲ್ಲೇ ನಾನು ಲೋಗೋ ಕೂರ್ಸ್ಕೋಬಹುದು. ಅಲೈನ್ ಸೆಂಟರ್, ಸೊ ಇಮೇಜ್ ಕೂರ್ಸಕ್ಕೆ ನಾವು ಇಮೇಜ್ ಟ್ಯಾಗ್ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಇದನ್ನ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತೀವಿ ಇಮೇಜ್ ಟ್ಯಾಗ್.
ಸೊ ನೀವು ಇದು ನೋಡಿದ್ರೆ ನಾವು ಟಿ ನ ಇಲ್ಲಿ ಕ್ಲೋಸ್ ಮಾಡ್ತೀವಿ ಸಪರೇಟ್ ಆಗಿ, ಬಟ್ ಇಮೇಜ್ ಟ್ಯಾಗ್ ನ ಅದ್ರೊಳಗೇನೆ ಕ್ಲೋಸ್ ಮಾಡ್ತಿರೋದ್ರಿಂದ ಇದನ್ನ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತ ಹೇಳ್ತೀವಿ ಇದನ್ನ. ಸೊ ಯಾವ್ದಾವ್ದಿದೆ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂದ್ರೆ ಬಿ ಆರ್ ಟ್ಯಾಗು, ಎಚ್ ಆರ್ ಟ್ಯಾಗು, ಇದೆಲ್ಲ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ಸ್. ಓಕೆನಾ. ಸೊ ಇಮೇಜ್ ಅದಕ್ಕೆ ಬರೋಂತ ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಯಾವ್ದು ಕೊಡ್ಬೇಕು ಅಂದ್ರೆ ಆಲ್ಟ್ ಕೊಡ್ತೀವಿ, ವಿಡ್ತ್ ಮೆನ್ಷನ್ ಮಾಡ್ತೀವಿ, ಆರ್ಡರ್ ಯಾವಾಗಲೂ 0 ಇಟ್ಕೊತೀವಿ, ಇದನ್ನ ಸ್ಟೈಲ್ ಡಿಸ್ಪ್ಲೇ ಇದಿಷ್ಟು ಮ್ಯಾಂಡೇಟರಿ ಇಮೇಜ್ ಟ್ಯಾಗ್ ಅಲ್ಲಿ. ನೀವು ಇಮೇಜ್ ಟ್ಯಾಗ್ ಓಪನ್ ಮಾಡ್ತಿದಂಗೆ ಇಷ್ಟು ಹಾಕೊಬೇಕು, ಆಲ್ಟು, ವಿಡ್ತ್, ಬಾರ್ಡರ್, ಸ್ಟೈಲ್ ಡಿಸ್ಪ್ಲೇ ಬ್ಲಾಕ್. ಸ್ಟೈಲ್ ಡಿಸ್ಪ್ಲೇ ಬ್ಲಾಕ್ ಯಾಕೆ ಹಾಕತ್ತೀವಿ ಅಂದ್ರೆ ಇದು ಔಟ್ಲುಕ್ ಅಥವಾ ಜಿಮೇಲ್ ಅಲ್ಲಿ ಏನಾದ್ರು ಇಮೇಜ್ ಕೆಳಗಡೆ ಸ್ಪೇಸ್ ತಗೊಡುತ್ತೆ, ಬಿಟ್ವೀನ್ ಟೂ ಕಂಟೆಂಟ್ಸ್ ಏನಾಗುತ್ತೆ ಒಂದು ಗ್ಯಾಪ್ ಬಂದ್ಬಿಡುತ್ತೆ. ಸೊ ಅದನ್ನ ಓವರ್ ರೈಟ್ ಮಾಡಕ್ಕೆ ಡಿಸ್ಪ್ಲೇ ಬ್ಲಾಕ್ ಕೊಡ್ತೀವಿ. ಮತ್ತೆ ಬಾರ್ಡರ್ 0 ಏನಕ್ಕೆ ಅಂದ್ರೆ ಆ ಇಮೇಜ್ ಸುತ್ತ ಬಾರ್ಡರ್ ತಗೊಂಬಾರ್ದು ಅಂತ. ಸೊ ಸ್ಪೆಸಿಫಿಕ್ ಡೊಮೈನ್ಸ್ ಅಲ್ಲಿ ಬಾರ್ಡರ್ ತಗೊಬಿಡುತ್ತೆ, ಅದನ್ನೆಲ್ಲ ಓವರ್ ರೈಟ್ ಮಾಡಕ್ಕೆ ನಾವಿಲ್ಲಿ ಇದನ್ನ ಮೆನ್ಷನ್ ಮಾಡ್ಕೋತೀವಿ ಆಟ್ರಿಬ್ಯೂಟ್ಸ್. ಓಕೆನಾ. ಸೊ ಇಲ್ಲಿ ಇಮೇಜ್ ಪಾತ್ ತಗೊಂಡ್ರೆ ನಾನು ಸೊ ಇಲ್ಲಿ ರಿಪ್ಲೇಸ್ ಮಾಡ್ಕೋತೀವಿ. ಸೊ ಇದು ಈಗ ಆ ಇಮೇಜ್ ವಿಡ್ತ್, ಒರಿಜಿನಲ್ ಇಮೇಜ್ ವಿಡ್ತ್ ಹೈಟ್ ಏನಿದೆ ಅದನ್ನ ತಗೋತಾ ಇದೆ. ಸೊ ಈ ಒರಿಜಿನಲ್ ಹೈಟ್ ಏನಿದೆ ಇಮೇಜ್ 200 ಇಂಟು 150 ಇದೆ. ಸೊ ನಮ್ಗೆ ಇಷ್ಟು ದೊಡ್ಡದಾಗಿ ಬೇಡ, ನಮ್ಗೆ 100 ಪಿಕ್ಸೆಲ್ ಸಾಕು ಲೋಗೋದು ಅಂದಾಗ. ಈ ವಿಡ್ತ್ ಅಲ್ಲಿ ಬಂದು ನೀವು 100 ಅಂತ ಮೆನ್ಷನ್ ಮಾಡಿ. ಸೊ ಬರೀ ವಿಡ್ತ್ ಮೆನ್ಷನ್ ಮಾಡ್ತಾ ಇದೆ, ಬಟ್ ಹೈಟ್ ಮೆನ್ಷನ್ ಮಾಡಲಿಲ್ಲ. ಬಟ್ ಇಲ್ಲಿ ಹೈಟ್ ಏನಿದೆ 150 ಇದೆ, ಪರವಾಗಿಲ್ಲ. ನಾವು ಹೈಟ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾವು ವಿಡ್ತ್ ಏನ್ ಕೊಡ್ತೀವಿ ಅದು ಕರೆಸ್ಪಾಂಡೆನ್ಸ್ ಹೈಟ್ ತಗೊಳುತ್ತೆ ಅದೇ ಆಟೋಮೆಟಿಕ್ ಆಗಿ. ಸೊ ನಾವು ವಿಡ್ತ್ 100 ಕೊಟ್ರೆ ಅದಕ್ಕೆ ಕರೆಸ್ಪಾಂಡೆನ್ಸ್ ಹೈಟ್ ಏನಿದೆ 75. ಸೊ ಇದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಸೊ ನಮ್ಗೆ 100 ಬೇಡ, ಜಾಸ್ತಿ ಬೇಕು ಅಂದ್ರೆ 140 ಮಾಡ್ತೀವಿ, ಅವಾಗ ಅದಕ್ಕೆ ಹೈಟ್ ಏನ್ ಬೇಕೋ ಅದೇ ತಗೊಳುತ್ತೆ ಬೈ ಡಿಫಾಲ್ಟ್. ಸೊ ಈಗ 140 ಕೊಟ್ಟಿದ್ದಕ್ಕೆ 105 ಹೈಟ್ ತಗೊಂಡಿ. ಓಕೆನಾ. ಸೊ ಆಲ್ ಟೆಕ್ಸ್ಟ್ ಯಾವಾಗ ಕೊಡ್ತೀವಿ? ಸೊ ಆಲ್ ಟೆಕ್ಸ್ಟ್ ಏನಿಗೆ ಕೊಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಸಬ್ಸ್ಕ್ರೈಬರ್ ಅವನ್ ಜಿಮೇಲ್ ಸೆಟ್ಟಿಂಗ್ಸ್ ಅಲ್ಲ, ಇಲ್ಲ ಔಟ್ಲುಕ್ ಸೆಟ್ಟಿಂಗ್ಸ್ ಅಲ್ಲಿ ಇಮೇಜ್ ಲೋಡ್ ಆಗಬಾರ್ದು ಅಂತ ಮೆನ್ಷನ್ ಮಾಡ್ಕೊಂಡಿರ್ತೀವಿ. ಸೊ ಅವಾಗ ಅವ್ನ ಇಮೇಜ್ ಡಿಸ್ಪ್ಲೇ ಆಗಲ್ಲ. ಆ ಟೈಮಲ್ಲಿ ನಾವು ಈ ಕಂಟೆಂಟ್ ನ ಡಿಸ್ಪ್ಲೇ ಮಾಡ್ತೀವಿ. ಅದ್ರದ್ದು ಆಲ್ಟರ್ನೇಟಿವ್ ಟೆಕ್ಸ್ಟ್ ಅಂತ ಇದೆ. ಆಲ್ಟ್ ಅಂದ್ರೆ ಆಲ್ಟರ್ನೇಟಿವ್ ಟೆಕ್ಸ್ಟ್. ಸೊ ಅದ್ರದ್ದು ಆಲ್ಟರ್ನೇಟ್ ಟೆಕ್ಸ್ಟ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಇಮೇಜ್ ಚೇಂಜ್ ಮಾಡ್ತೀನಿ. ಸೊ ಇಮೇಜ್ ಲೋಡ್ ಆಗಲ್ಲ, ಬಟ್ ನಾವು ಏನ್ ಕೊಟ್ಟಿರ್ತೀವಿ ಆಲ್ಟ್ ಅಲ್ಲಿ ಆ ಕಂಟೆಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಬೇಕಾದ್ರೆ ನಾವು ಇದನ್ನ ಸ್ಟೈಲು ಮಾಡಬಹುದು ಇದನ್ನ. ಸೊ ಸಮ್ ಕ್ಲೈಂಟ್ಸ್ ಏನ್ ಮಾಡ್ತಾರೆ, ನಮ್ಗೆ ಇದೇ ತರ ಬೇಕು ಆಲ್ಟ್ ಟೆಕ್ಸ್ಟ್, ಈ ಫಾಂಟ್ ಅಲ್ಲೇ ಬೇಕು, ಈ ಫಾಂಟ್ ಸೈಜ್ ಅಲ್ಲೇ ಬೇಕು ಅಂದಾಗ, ಸೊ ನಾವಿಲ್ಲಿ ಸ್ಟೈಲ್ ಏನು ಯೂಸ್ ಮಾಡಿದ್ವಿ ಅದ್ರೊಳಗೆ ಅಪ್ಡೇಟ್ ಮಾಡ್ಕೊಬಹುದು. ಸೊ ಫಾಂಟ್ ಸೈಜ್ 16 ಪಿಕ್ಸೆಲ್, ಅದು ಬಿಟ್ರೆ ಕಲರ್ ಚೇಂಜ್ ಮಾಡ್ಕೊಬಹುದು. ಆಮೇಲೆ ಅಂಡರ್ಲೈನ್ ಬೇಕು ಅದಕ್ಕೆ ಅಂತಿದ್ರೆ ಸೊ ಈ ತರ ನೀವು ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ ಡಿಸೈನ್ ಮಾಡ್ಕೊಬಹುದು ಈ ತರ. ಅದು ಸಮ್ ಸ್ಪೆಸಿಫಿಕ್ ಕ್ಲೈಂಟ್ಸ್, ಬೇಸ್ಡ್ ಆನ್ ಕ್ಲೈಂಟ್ಸ್ ಡಿಪೆಂಡ್ ಆಗುತ್ತೆ ಅದು. ಸೊ ಅವ್ರದ್ದು ಆ ತರ ರಿಕ್ವೈರ್ಮೆಂಟ್ಸ್ ಇದ್ದಾಗ ಈ ತರ ನಾವು ಸ್ಟೈಲ್ ಟ್ಯಾಗ್ ಒಳಗಡೆ ಯೂಸ್ ಮಾಡ್ಕೊತೀವಿ ಸ್ಟೈಲ್ಸ್ ಅದಕ್ಕೆ. ಮತ್ತೆ ಇಟಾಲಿಕ್ ಆಗಿರ್ಬೇಕು ಅಂತಂದ್ರೂ ಅದನ್ನ ಇಟಾಲಿಕ್ ಮಾಡ್ಬೋದು. ಓಕೆನಾ. ಸೊ ಇದ್ರ ಏನಾದ್ರು ಡೌಟ್ ಇದೆಯಾ ಇಮೇಜ್ ಟ್ಯಾಗ್ ಅಲ್ಲಿ? ಏನು ಡೌಟ್ಸ್ ಇಲ್ವಾ? ಏನು ಕ್ವಶನ್ಸ್ ಇಲ್ಲ? ಸರ್
ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಯೂಸ್ ಮಾಡೋಕ್ಕಾಗಲ್ಲ. ಎಕ್ಸ್ಟರ್ನಲ್ CSS ಯೂಸ್ ಮಾಡಲ್ಲ ನಾವು ಇಮೇಲ್ ಅಲ್ಲಿ. ಓಕೆ. ಸೊ ನಾವು ಇಮೇಲ್ ಅಲ್ಲಿ ಯೂಸ್ ಮಾಡೋದು ಎರಡೇನೆ, ಒಂದು ಇಂಟರ್ನಲ್ ಒಂದು ಇನ್ಲೈನ್. ಸೊ ನಾವು ಇದನ್ನ ಇನ್ಲೈನ್ ಅಂತೀವಿ. ಸೊ ಇಲ್ಲಿ ಏನೇ ಅಪ್ಡೇಟ್ ಮಾಡ್ತೀವಿ ಸ್ಟೈಲ್ಸ್ ನ, ಇದೆಲ್ಲ ಇನ್ಲೈನ್ CSS. ಬೈ ಇದು ನೀವು ಹೇಳಿದ್ರಲ್ವ ಲೈಕ್ ಎಕ್ಸ್ಟರ್ನಲ್ CSS ಎಲ್ಲಾ ಇಮೇಲ್ ಟೆಂಪ್ಲೇಟ್ಸ್ಗೂ ಇದು ಅಪ್ಲಿಕಬಲ್ ಆಗುತ್ತೆ ಬೈ ಅಥವಾ ಎಲ್ಲ ಇಮೇಲ್ ಟೆಂಪ್ಲೇಟ್ಸ್. ಓಕೆ. ನಿಮ್ ಲ್ಯಾಂಡಿಂಗ್ ಪೇಜ್ ಅಥವಾ ವೆಬ್ಸೈಟ್ ಬಿಲ್ಡ್ ಮಾಡಿದಾಗ ಎಕ್ಸ್ಟರ್ನಲ್ CSS ಮಾಡುತ್ತೆ ಅಷ್ಟೇ. ಬಟ್ ಇಮೇಲ್ ಟೆಂಪ್ಲೇಟ್ಸ್ಗೆ ಒಂದು ಇನ್ಲೈನ್ ಯೂಸ್ ಮಾಡ್ತೀವಿ ಮತ್ತೆ ಇಂಟರ್ನಲ್ ಯೂಸ್ ಮಾಡ್ತೀವಿ ಅಷ್ಟೇ, ಎರಡನೇ ಯೂಸ್ ಮಾಡೋದಿಲ್ಲ. ಓಕೆ. ಓಕೆ ಸರ್. ಓಕೆ. ಸೊ ನೆಕ್ಸ್ಟ್ ಇದೊಂದು ಕಂಟೆಂಟ್ ಬ್ಲಾಕ್ ಬಿಲ್ಡ್ ಮಾಡೋಣ. ಸೊ ಮತ್ತೆ ಒಂದು ನೀವು ಸಪರೇಟ್ ಆಗಿ ಬ್ಲಾಕ್ ಕ್ರಿಯೇಟ್ ಮಾಡ್ಬೋದು ಈ ತರ ಟೇಬಲ್ ಅಲ್ಲಿ ಹೊರಗಡೆ ಈ ತರ ಕಮೆಂಟ್ ಹಾಕೊಂಡು, ಇಲ್ಲ ನೀವು ಈ ಟೇಬಲ್ ಮೇನ್ ಟೇಬಲ್ ಒಳಗಡೆ ಮಾಡ್ತಾ ಹೋಗ್ತೀನಿ ಅಂದ್ರು ಓಕೆ, ಇಲ್ಲಿ ರೋಗಳನ್ನ ಹಾಕ್ಕೊತಾ ಹೋಗ್ಬೋದು. ಸೊ ಒಂದು ರೋ ಕ್ರಿಯೇಟ್ ಮಾಡ್ಕೊಂತೀನಿ ನಾನು, ಮತ್ತೆ ಅಲೈನ್ ಲೆಫ್ಟ್ ಅಲೈನ್ ಟಾಪ್. ಸೊ ಈಗ ಇಲ್ಲಿ ಪ್ಯಾಡಿಂಗ್ ಲೆಫ್ಟ್ ಅಂಡ್ ರೈಟ್ ಕೊಟ್ಟಿದ್ದೀನಿ ನಾನು ಮೇನ್ ಟೇಬಲ್ ಅಲ್ಲೇ. ನಂಗೆ ಸ್ಪೇಸ್ ಬೇಕು ಅದ್ರ ಸುತ್ತ. ಅವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಒಂದು ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಟೇಬಲ್ ಹಾಕೋತೀನಿ ಈ TD ಒಳಗಡೆ. ಸೊ ನಾವು ಈಗ ಈ 3 ಕಾಲಮ್ 3 ರೋ ಇದೆ. ನಾವು 3 ರೋಗನ್ನು ಪ್ಯಾಡಿಂಗ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಇದಕ್ಕೆ. ಸೊ ಪ್ಯಾಡಿಂಗ್ ಲೆಫ್ಟ್ ಇದಕ್ಕೂ ಕೊಟ್ಟು ಇದಕ್ಕೂ ಕೊಟ್ಟು ಇದಕ್ಕೂ ಕೊಟ್ಟು, ಸೊ 3 ಡಿಫ್ರೆಂಟ್ ಆಗಿ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಫೈಲ್ ಸೈಜ್ ಜಾಸ್ತಿ ಹೋಗುತ್ತೆ. ಸೊ ಫೈಲ್ ಸೈಜ್ ಜಾಸ್ತಿ ಆದ್ರೆ ಏನಾಗುತ್ತೆ, ನಮ್ಗೆ Gmail ಅಲ್ಲಿ ಕ್ಲಿಪ್ ಆಗ್ಬಿಡುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಬಿಲ್ಡ್ ಮಾಡ್ಬೇಕಾರೆಲ್ಲ ಆಲ್ಮೋಸ್ಟ್ ಅದು ಆದಷ್ಟು ಕಮ್ಮಿ ಯೂಸ್ ಮಾಡಬೇಕು. ಕ್ಲಾಸ್ ಆಗ್ಲಿ ಅಥವಾ ಪ್ರಾಪರ್ಟೀಸ್ CSS ಪ್ರಾಪರ್ಟೀಸ್ ಆಗಲಿ ಯಾವ್ದೇ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ನಾವು ಒಂದೊಂದಕ್ಕೂ ಕೊಡೋ ಬದಲು ಒಂದು ಟೇಬಲ್ ಹಾಕೋದು, ಇನ್ನೊಂದು ಎಕ್ಸ್ಟ್ರಾ ಟೇಬಲ್ ಇಟ್ಟೊಳಗೆ. ಸೊ ಇಲ್ಲಿ ನೆಕ್ಸ್ಟ್ ಟೇಬಲ್ ಹಾಕೊಂಡು ಈ ಮೇನ್ TD ಏನಿದೆ ಅದ್ರದ್ದು ಅಲ್ಲಿ ನಾನು ಪ್ಯಾಡಿಂಗ್ ಲೆಫ್ಟ್ ಅಂಡ್ ರೈಟ್ ಕೊಡ್ತೀನಿ. ಪ್ಯಾಡಿಂಗ್ ರೈಟ್ ಪ್ಯಾಡ್ ಟಾಪ್. ಸೊ ಇಲ್ಲಿ ಬಂದು ನಾನು ಯಾವ್ದಾರ ಒಂದು ಕಂಟೆಂಟ್ ಹಾಕಿದ್ರಲ್ಲ, ಇದೇ ಕಂಟೆಂಟ್ ತಗೊಂಡು ಸೊ ನೀವು ಇಲ್ಲಿ ಓವರ್ ಮಾಡಿದ್ರೆ ಸೊ ಮೇನ್ ಟೇಬಲ್ ಔಟರ್ TD ಏನ್ ಕೊಟ್ಟಿರ್ತಾರೆ ನೀವು ಪ್ಯಾಡಿಂಗ್, ಸೊ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ನೀವು ಈ ಟೇಬಲ್ ಒಳಗೆ ಎಷ್ಟು ರೋ ಕ್ರಿಯೇಟ್ ಮಾಡಿ ಈಗ. ಸೊ ಇದೊಂದು ರೋ ಆಯ್ತು, ನಂಗೆ 3 ರೋ ಬೇಕಿದೆ. ಸೊ 3 ರೋ ಕ್ರಿಯೇಟ್ ಮಾಡ್ಕೊತೀನಿ ಕಲೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇಲ್ಲೆಲ್ಲೂ ಪ್ಯಾಡಿಂಗ್ ಲೆಫ್ಟ್ ರೈಟ್ ಕೊಡ್ತಾ ಇಲ್ಲ. ಈ ಸೆಕೆಂಡ್ ರೋಲು ಕೊಟ್ಟಿಲ್ಲ, ಥರ್ಡ್ ರೋಲು ಕೊಟ್ಟಿಲ್ಲ, ಬಟ್ ಇದಕ್ಕೆ ಅಪ್ಲೈ ಆಗಿರುತ್ತೆ ಪ್ಯಾಡಿಂಗ್ ಲೆಫ್ಟ್ ಅಂಡ್ ರೈಟ್ ನೋಡಿ. ಯಾಕೆಂದ್ರೆ ಮೇನ್ ಪೇರೆಂಟ್ TDಗೆ ಕೊಟ್ಬಿಟ್ಟಿದ್ದೀನಿ ಸ್ಪೇಸ್. ಸೊ ಅದ್ರೊಳಗೆ ನೀವು ಎಷ್ಟೇ ರೋ ಹಾಕೊಂಡ್ರು ಅದಕ್ಕೆ ಫುಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಪ್ಯಾಡಿಂಗ್ ಲೆಫ್ಟ್ ಮತ್ತೆ ರೈಟ್. ಸೊ ನೀವು ಇಲ್ಲಿ ಟೇಬಲ್ ಕೊಟ್ಟಿಲ್ಲ ಅಂದ್ರೆ, ಇಲ್ಲಿ ಈ ಟೇಬಲ್ ಯೂಸ್ ಮಾಡಲಿಲ್ಲ, ನೀವು ಡೈರೆಕ್ಟ್ ಆಗಿ TRA ಯೂಸ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ಇದು ಒಂದು ರೋ ಆಯ್ತು. ಈಗ ನಾನು ಸೆಕೆಂಡ್ ರೋ ಬೇಕು, ಮತ್ತೆ ನಾನು ಇದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಮತ್ತೆ ನಾನು ಇಲ್ಲಿ ಪ್ಯಾಡಿಂಗ್ ಲೆಫ್ಟ್ ಇಟ್ಕೊಳ್ಬೇಕು. ಇಲ್ಲಿ ತೆಗೆದುಬಿಟ್ರೆ ನಾನು ಪ್ಯಾಡಿಂಗ್ ಲೆಫ್ಟ್ ಟಾಪ್ ಎಲ್ಲ ಇಲ್ಲಿ ನೋಡಿ ಸ್ಪೇಸ್ ತಗೊಳಲ್ಲ. ಇಲ್ಲಿ ಸ್ಪೇಸ್ ತಗೋತಿ, ಇಲ್ಲಿ ತಗೊಳ್ಳಲ್ಲ. ಮತ್ತೆ ನಾನು ಇಲ್ಲಿ TD ಬಂದು ಮತ್ತೆ ಪ್ಯಾಡಿಂಗ್ ಲೆಫ್ಟ್ ಕೊಡ್ತಾ ಕೂತ್ಕೋಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಫೈಲ್ ಸೈಜ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ವಿತಿನ್ 100 KB ಇರಬೇಕು ಯಾವುದೇ ಇಮೇಲ್ ಟೆಂಪ್ಲೇಟ್ ಬಿಲ್ಡ್ ಮಾಡಿದ್ರೆ. ನಾನು ಈ ತರ ಸಪ್ರೇಟ್ ಆಗಿ ಕೊಡ್ಬೇಕಾಗುತ್ತೆ. ಅದ್ರ ಒಂದು ಅದಕ್ಕೆ ಏನ್ ಮಾಡ್ತೀನಿ, ನಾನೊಂದು ಪೇರೆಂಟ್ ಟೇಬಲ್ ತಗೋತೀನಿ. ಅದಕ್ಕೆ ಪೇರೆಂಟ್ ಟೇಬಲ್ ತಗೊಂಡು
ಅದಾದ ಔಟರ್ ಟಿ ಡಿಗೆ ಏನಿದೆ ಅದಕ್ಕೆ ಪ್ಯಾಡಿಂಗ್ ಅಪ್ಡೇಟ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಒಳಗಡೆ ನೀವು ಎಷ್ಟೇ ರೋ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಆ ಪ್ಯಾಡಿಂಗ್ ಲೆಫ್ಟ್ ಅಂಡ್ ರೈಟ್ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಇದು ಡೌಟ್ ಇದೆ ನೆಕ್ಸ್ಟ್ ಟೇಬಲ್. ಇಲ್ಲ ಬೈ, ಡೌಟ್ ಇಲ್ಲ. ಓಕೆ, ಇದನ್ನ ಸ್ಟೈಲ್ ಮಾಡೋಣ ಈಗ. ಕ್ವಶನ್ಸ್ ಇದೆಯಾ? ಟೇಬಲ್ ಟ್ಯಾಗ್ ಬದಲು ನಾವು ಡಿವ್ ಟ್ಯಾಗ್ ನ ಯೂಸ್ ಮಾಡ್ಬೋದಲ್ವಾ ಈ ತರ ಬಿಲ್ಡ್ ಮಾಡೋದಕ್ಕೆ? ಅದ್ರಲ್ಲಿ ಪಿ ಟ್ಯಾಗ ಡಿವ್ ಟ್ಯಾಗ್ ಡಿವ್ ಟ್ಯಾಗ್ ನೀವು ಅದೇನಂದ್ರೆ ಎಲ್ಲಾ ಕ್ಲೈಂಟ್ಸ್ ಅಲ್ಲೂ ಅಪ್ಲೈ ಆಗಲ್ಲ ಅದು. ನಾವು ಡಿವ್ ಅದು ಟ್ಯಾಗ್ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಎಲ್ಲ ಯೂಸ್. ಬ್ಲಾಕ್ ಲೆವೆಲ್ ಎಲಿಮೆಂಟ್, ಬಟ್ ನಮ್ದು ಸ್ಪೆಸಿಫಿಕ್ ಔಟ್ಲುಕ್ ಅಲ್ಲಿ ಏನಾಗುತ್ತೆ, ಅದು ಸ್ಟ್ರೈಪ್ ಮಾಡ್ಬಿಡುತ್ತೆ ಅದು ನಾವು ಪ್ರೂಫ್ ಕಳಿಸಿದಾಗ ಡಿವ್ ಟ್ಯಾಗ್ಸ್. ಸೊ ಹಾಗಾಗಿ ನೀವು ಇಮೇಲ್ಸ್ ಅಲ್ಲಿ ಎಲ್ಲೇ ನೋಡಿ ಯೂಸ್ ಮಾಡ್ಬೋದು, ಯೂಸ್ ಮಾಡಲ್ಲ ಅಂತಲ್ಲ, ಬಟ್ ನಿಮ್ಗೆ ಸಮ್ ಆಫ್ ದ ಕ್ಲೈಂಟ್ಸ್ ಅಲ್ಲಿ ರನ್ರೇ ಆಗಲ್ಲ ಅದು, ಫುಲ್ ಇಶ್ಯೂ ಬರುತ್ತೆ ಅದು. ಸೊ ಹಾಗಾಗಿ ನಾವು ರೆಕಮೆಂಡೇ ಮಾಡಲ್ಲ ಡಿವ್ ಟ್ಯಾಗ್ ಯೂಸ್ ಮಾಡಕ್ಕೆ. ಓಕೆ. ಸೊ ನಾವು ಇಲ್ಲಿ ಬೇಕಾದ್ರೆ ಟಿ ಡಿ ಕಂಟೆಂಟ್ ಹಾಕೋಬಹುದು, ಪಿ ಟ್ಯಾಗ್ ಅಲ್ಲೂ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇದನ್ನು ರಿಮೂವ್ ಮಾಡ್ತೀನಿ. ಸೊ ನಾವು ಪಿ ಟ್ಯಾಗ್ನು ಯೂಸ್ ಮಾಡ್ಬೋದು. ಇಲ್ಲೇ ಇನ್ನೊಂದು ಪಿ ಟ್ಯಾಗ್ ಕೊಟ್ಟರು ಅದು 2 rows ಅಂತಾನೆ ಕನ್ಸಿಡರ್ ಮಾಡುತ್ತೆ, ತಗೊಳುತ್ತೆ. ಬಟ್ ಓಕೆನಾ? ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ನಾನು ಪಿ ಟ್ಯಾಗ್ ಕೊಡೋಕ್ಕಿಂತ ಮುಂಚೆ ನಾನು ಸ್ಪೇಸ್ ಪ್ಯಾಡಿಂಗ್ ಕೊಡ್ತಾ ಇದೆ, ಬಟ್ ಪಿ ಟ್ಯಾಗ್ ಯೂಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ಅದೇ ಸ್ಪೇಸ್ ತಗೋತಾ ಇದೆ ಅಲ್ವಾ? ಯಾಕೆ ಅಂದ್ರೆ ಪಿ ಟ್ಯಾಗ್ ಅಲ್ಲಿ ಬೈ ಡಿಫಾಲ್ಟ್ ಮಾರ್ಜಿನ್ ಅಪ್ಲೈ ಆಗುತ್ತೆ, ಮಾರ್ಜಿನ್ ವ್ಯಾಲ್ಯೂ ಪ್ರೆಸೆಂಟ್ ಆಗಿರುತ್ತೆ ಇಲ್ಲಿ. ನೋಡಿ ಇಲ್ಲಿ 16 ಪಿಕ್ಸೆಲ್ ತಗೋತಾ ಇದೆ ಅದು ಬೈ ಡಿಫಾಲ್ಟ್, ಟಾಪ್ ಮತ್ತೆ ಬಾಟಮ್. ಸೊ ಇದೇನಾಗುತ್ತೆ, ಮತ್ತೆ ನೀವು ಓವರ್ ರೈಟ್ ಮಾಡ್ಬೇಕು, ಯಾಕಂದ್ರೆ ಮಾರ್ಜಿನ್ ವ್ಯಾಲ್ಯೂಸ್ ಎಲ್ಲ ಕಡೆ ವರ್ಕ್ ಆಗಲ್ಲ. ಬಟ್ ಮೊದ್ಲಿದ್ದ ತರ ಈಗ ಆಲ್ಮೋಸ್ಟ್ ಒಂದ್ 2-3 ಕ್ಲೈಂಟ್ ಬಿಟ್ರೆ ಎಲ್ಲ ಸಪೋರ್ಟ್ ಆಗುತ್ತೆ, ಬಟ್ 1-2 ಕ್ಲೈಂಟ್ ಅಲ್ಲಿ ಸಪೋರ್ಟ್ ಆಗಲ್ಲ. ಬಟ್ ಮತ್ತೆ ಅದೇ ರೆಂಡರಿಂಗ್ ಇಶ್ಯೂ ಬರುತ್ತೆ, ಸ್ಪೇಸಸ್ ಇಶ್ಯೂ ಬರುತ್ತೆ. ಸೊ ಅದಕ್ಕೆ ನಾವು ರೆಕಮೆಂಡ್ ಮಾಡ್ಕೋವಲ್ಲ ಪಿ ಟ್ಯಾಗ್ ಯೂಸ್ ಮಾಡೋದು, ಹೆಡ್ ಟ್ಯಾಗ್ ಯೂಸ್ ಮಾಡೋದೆಲ್ಲ. ಡೈರೆಕ್ಟ್ ಆಗಿ ಟಿಡಿಗೆ ಕಂಟೆಂಟ್ ಅಪ್ಡೇಟ್ ಮಾಡ್ಬಿಟ್ಟು ಅಲ್ಲೇ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೇಕು. ನೀವು ಪಿ ಟ್ಯಾಗ್ ಯೂಸ್ ಮಾಡಿದ್ರೆ ಮತ್ತೆ ಏನ್ ಮಾಡ್ಬೇಕು, ನೀವು ಇಲ್ಲಿ ಬಂದು ಅದ್ರದ್ದು ಸ್ಟೈಲ್ಸ್ ನ ಓವರ್ ರೈಟ್ ಮಾಡ್ಬೇಕು. ಇಲ್ಲಿ ಮಾರ್ಜಿನ್ 0% ಕೊಡ್ಬೇಕು. ಸೊ ಅವಾಗ ಅದ್ರದ್ದು ವ್ಯಾಲ್ಯೂಸ್ ಹೋಗುತ್ತೆ. ಬಟ್ ಇದಕ್ಕಿಂತ ಬೆಸ್ಟ್ ನಾವು ಡೈರೆಕ್ಟ್ ಆಗಿ TR-TD ಹಾಕೊಂಡ್ಬಿಡೋದು ಬೆಸ್ಟ್ ಅಲ್ವಾ, ಈ ತರ. ಸೊ ನಮ್ಗೆ ಯಾವ ತರ ಬೇಕು ಅದು ಆ ತರ ಸ್ಟೈಲ್ ಮಾಡ್ಕೊತಾ ಹೋಗ್ಬೋದು. ಇಲ್ಲಿ ಕಂಟಿನ್ಯೂಸ್ ಎಷ್ಟು 14 ಪಿಕ್ಸೆಲ್ ಕಲರ್, ಪ್ಯಾಡಿಂಗ್ ಬೇಕು ಅಂದ್ರೆ ಪ್ಯಾಡಿಂಗು, ಇದರ ಅಪ್ಡೇಟ್ ಮಾಡ್ಕೊಬೋದು ನಾವು ನೀಟಾಗಿ. ಸೊ ಅದಕ್ಕೆ ಯಾವಾಗ್ಲೂ ಅಷ್ಟು ನಾನು ಆ ಪಿ ಟ್ಯಾಕ್ಸ್ ಅಲ್ಲಿ ಹೆಡ್ ಟ್ಯಾಕ್ಸ್ ಅಲ್ಲಿ ಅವೆಲ್ಲ ರೆಕಮೆಂಡೇ ಮಾಡಲ್ಲ, ಇಮೇಲ್ ಬಿಡ್ ಮಾಡೋಕೆ ಯೂಸು ಮಾಡಲ್ಲ ಒಂದ್ಸಲ. ಸೊ ಇದು ಬೆಸ್ಟ್ ಪ್ರಾಕ್ಟೀಸ್ ಇದು. ಸೊ ಇದನ್ನ ಯೂಸ್ ಮಾಡ್ರೆ ಏನಾಗುತ್ತೆ ಅಂತ ನಮ್ಗೆ ರೆಂಡರಿಂಗ್ ಇಶ್ಯೂಸ್ ಅಷ್ಟೊಂದು ಬರಲ್ಲ ನಮ್ಗೆ ಯಾವಾಗ. ಓಕೆನಾ? ಓಕೆ. ಸೊ ಈಗ ನಾವು ಇದನ್ನ ರೆಸ್ಪಾನ್ಸಿವ್ ಮಾಡ್ಬೇಕು. ಇದನ್ನ ಮೊಬೈಲ್ ವರ್ಷನ್ ಅಲ್ಲೂ ಬಿಡ್ತು 100% ಇರೋದು. ಸೊ ಡೆಸ್ಕ್ಟಾಪ್ ಓಕೆ, ಡೆಸ್ಕ್ಟಾಪ್ ಕರೆಕ್ಟ್ ಕಾಣಿಸ್ತಿದೆ. ಸೊ ಮೊಬೈಲ್ ವರ್ಷನ್ ಬಂದಾಗ ಏನಾಗುತ್ತೆ,
ಸೊ ಇದು ಬಿಡ್ತು ಮೊಬೈಲ್ ವರ್ಷನ್ ನಮ್ಗೆ 100% ತಗೊಳುತ್ತೆ. ನಾವೇನ್ ಬಿಡ್ತು ಕೊಟ್ಟಿದೀವಿ ಔಟ್ ಟಿಡಿಲಿ, ಸೊ ಅದೇ ಬಿಡ್ ತಗೋತಾ ಇರ್ತದೆ ಇದು. ಎಲ್ಲಿ ನೋಡಿದ್ರೆ ಇಲ್ಲಿ 600 ಪಿಕ್ಸೆಲ್ ತಗೋತಾ ಇರ್ತದೆ. ಸೊ ಇದು ಫುಲ್ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ನಾವು ರೆಸ್ಪಾನ್ಸಿವ್ ಮಾಡಿಲ್ಲ ಅಂದ್ರೆ. ಸೊ ನಾವ್ ಇದನ್ನ ಓವರ್ ರೈಟ್ ಮಾಡಬೇಕು ಮೊಬೈಲ್ ವರ್ಷನ್ಸ್ ಅಲ್ಲಿ. ಸೊ ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಈಗ ನಾವು ಇಂಟರ್ನೆಟ್ CSS ಬರ್ತೀವಿ. ಸೊ ನಾವು ಏನೇ CSS ಬರೆದ್ರು ಇಂಟರ್ನಲ್ ಹೆಡ್ ಟ್ಯಾಗ್ ಒಳಗೇನೆ ಬರೆಯೋದು. ಸೊ ಅಲ್ಲಿ ಒಂದು ಸ್ಟೈಲ್ ಟ್ಯಾಗ್ ತಗೊಂಡು ಸೊ ಮೊಬೈಲ್ಗೆ ಮೀಡಿಯಾ ಕ್ವೆರಿ ಅಂತ ಯೂಸ್ ಮಾಡ್ತೀವಿ. ಮೀಡಿಯಾ ಓನ್ಲಿ ಸ್ಕ್ರೀನ್ ಅಂಡ್ ಎಷ್ಟು ಮ್ಯಾಕ್ಸಿಮಮ್ ಬಿಟ್ವರೆಗೂ ನಾವು ಈ CSS ಕರೆಂಟ್ CSS ನ ಓವರ್ ರೈಟ್ ಮಾಡಬೇಕು. ಅಪ್ ಟು 480 ಯೂಸ್ ಮಾಡ್ತೀವಿ ನಾವು. ಸೊ ಇದು ನಮ್ದು ಸ್ಟ್ಯಾಂಡರ್ಡ್ ಮೀಡಿಯಾ ಕ್ವೆರಿ ಮೊಬೈಲ್ ವರ್ಷನ್ ಮಾಡೋಕೆ. ಸೊ ಇಲ್ಲಿ ಬೇಕಾದ್ರೆ ನೀವು ಡಿವೈಸ್ ವೈಸ್ ವೇರಿ ಮಾಡ್ಕೋಬಹುದು, 480, 500 ಅಥವಾ 300 ಆ ತರ. ಸೊ ಸ್ಟ್ಯಾಂಡರ್ಡ್ ಇರೋದು 480. ಅಪ್ ಟು 480 ಪಿಕ್ಸೆಲ್ ವಿಡ್ತ್ ಇರುತ್ತೆ ಮೊಬೈಲ್. ಐಫೋನ್ ಅಲ್ಲಾಗ್ಲಿ ಸ್ಯಾಮ್ಸಂಗ್ ಅದೆಲ್ಲ ವೇರಿ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸ್ ವಿಡ್ತ್ ಕೊಟ್ಬಿಡ್ತೀವಿ 480 ಪಿಕ್ಸೆಲ್. ಸೊ ನೀವು ಇಲ್ಲಿ ಏನೇ ಕ್ಲಾಸ್ ಬರ್ದು CSS ಬರೋದ್ರೆ ಪ್ರಾಪರ್ಟೀಸ್, ಆ ಪ್ರಾಪರ್ಟೀಸ್ ಅಲ್ಲಿಗೆ ಓವರ್ ರೈಟ್ ಮಾಡ್ಕೊಂಡು. ಸೊ ಈಗ ಮೇನ್ ಟೇಬಲ್ ಇದೆ ನಮ್ದು 600, ಅದ್ರದ್ದು ಓವರ್ ರೈಟ್ ಮಾಡಕ್ಕೆ ನಾವು ಸೊ ವಿತ್ 100% ಮತ್ತೆ ಇಂಪಾರ್ಟೆಂಟ್. ಸೊ ಇದನ್ನ ಕೊಟ್ರೆ ಏನಾಗುತ್ತೆ ಕ್ಲಾಸ್. ಸೊ ಇಲ್ಲಿ ನಾವು 600 ಪಿಕ್ಸೆಲ್ ಏನಿದೆ ಇನ್ನರ್ ಟೇಬಲ್ ಅಲ್ಲಿಗೆ ತಂದು ಕ್ಲಾಸ್ ತೋರಿಸ್ತೀವಿ. ಓಕೆನಾ. ಸೊ ಈ ಕ್ಲಾಸ್ ಅಲ್ಲಿ ಏನೇ ಪ್ರಾಪರ್ಟೀಸ್ ಮತ್ತೆ ವ್ಯಾಲ್ಯೂಸ್ ಇದೆಯೋ ಅದು ಓವರ್ ರೈಟ್ ಆಗುತ್ತೆ ಈ ವಿಡ್ತ್ಗೆ. ವಿಡ್ತ್ 600 ಇದೆ, ಬಟ್ 100% ಆಗ್ಬೇಕು ಮೊಬೈಲ್ ಅಲ್ಲಿ ಅದು. ಓಕೆ, ಸಮಸ್ಯೆ ಮೆಟಾ ಟ್ಯಾಕ್ಸ್ ಮಿಸ್ ಆಗಿದೆ, ಅದಕ್ಕೆ ಅಪ್ಡೇಟ್ ಮಾಡ್ಕೊಂಡು. ಓಕೆನಾ. ಸೊ ಇಲ್ಲಿ ಮೆಟಾ ಟ್ಯಾಕ್ಸ್ಗಳು ಮಿಸ್ ಆಗಿತ್ತು, ಅದಕ್ಕೆ ಯಾವ್ದಂದ್ರೆ ಇದು ವ್ಯೂ ಪೋರ್ಟ್, ಇದು ಮೇನ್ ಇದ್ಬೇಕು ಇದು. ಸೊ ಈ ಮೆಟಾ ಟ್ಯಾಗ್ ಯೂಸ್ ಮಾಡ್ಲೇಬೇಕು ನಾವು ಎಲ್ಲ ಇಮೇಲ್ ಟೆಂಪ್ಲೇಟ್ಸ್ ರೆಸ್ಪಾನ್ಸ್ ಆಗ್ಬೇಕಂದ್ರೆ. ಸೊ ನಿಮ್ಗೆ ಈಗ ವಿಡ್ತ್ ಚೆಕ್ ಮಾಡಿದ್ರೆ ಇಲ್ಲಿ 375 ಪಿಕ್ಸೆಲ್ ಇದೆ. ಸೊ ಇಲ್ಲಿ ನೀವು ತೋರಿಸಿ. ಸೊ ನಾವು ನೋಡ್ತಾ ಇರೋದು 320 ರೆಸ್ಪಾನ್ಸ್ ವ್ಯಾಲ್ಯೂ. ಸೊ 320 ರೆಸ್ಪಾನ್ಸಿಗೆ ಎಷ್ಟು ಆಗಿದೆ ಬಿಡ್ತು 304 ತಗೋತಾ ಇದೆ. ಸೊ ಯಾಕೆಂದ್ರೆ ನಾವು ಪ್ಯಾಡಿಂಗ್ ಲೆಫ್ಟ್ ರೈಟ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ಅದನ್ನೂ ಆಡ್ ಮಾಡ್ಕೊಬೇಕು 40 ಪಿಕ್ಸೆಲ್. ಓಕೆನಾ. ಸೊ ಇದು 100% ತಗೊಳುತ್ತೆ. ನಾವು ಏನೇ ಸ್ಕ್ರೀನ್ ವಿಡ್ತ್ ಚೇಂಜ್ ಮಾಡಿದ್ರು ಇಲ್ಲಿ 400 ಚೇಂಜ್ ಮಾಡಿದ್ರು ಆ ಡಿವೈಸ್ ವಿಡ್ತ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಇದು ವ್ಯಾಲ್ಯೂಸ್. ಸೊ ಇದು ರೆಸ್ಪಾನ್ಸ್ ಇತ್ತು. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಟೆಕ್ಸ್ಟ್ ಫಾಂಟ್ ಟೆಕ್ಸ್ಟ್ ಸೈಜ್ ಈ ಟೆಕ್ಸ್ಟ್ ಮೊಬೈಲ್ ವರ್ಷನ್ ನಿಮ್ಗೆ 20 ಪಿಕ್ಸೆಲ್ ಬೇಕಾಯ್ತು ಅಂತೇಳಿ. ಸೊ ಅವಾಗ ನೀವು ಇಲ್ಲಿ ಬಂದು ಇದೊಂದು ಕ್ಲಾಸ್ ಕಾಲ್ ಮಾಡ್ಕೊಬೇಕು, ಫಾಂಟ್ 20. ಸೊ ನಮ್ದು ಮೀಡಿಯಾ ಕ್ವೆರಿ ಬಂದು ಸೊ ಫಾಂಟ್ ಸೈಜ್ 20 ಪಿಕ್ಸೆಲ್. ಸೊ ಇದನ್ನ ಯಾವುದೇ ಇದು ತಗೊಂಡು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಇದು CSS ಇನ್ಲೈನ್ CSS ಕೊಡುತ್ತೆ. ಸೊ ನಾವು ಇನ್ಲೈನ್ CSS ನ ಓವರ್ ರೈಟ್ ಮಾಡ್ಬೇಕು ಅಂದಾಗೆಲ್ಲ
ಈ ಇಂಪಾರ್ಟೆಂಟ್ ಅಂತ ಕೊಡ್ಬೇಕು. ಇಂಪಾರ್ಟೆಂಟ್ ಅಂತ ಕೊಟ್ರೆ ಸೊ ಇದನ್ನ ಡಿಸ್ರಿಗಾರ್ಡ್ ಮಾಡ್ಕೊಂಡು ಇಲ್ಲೇನ್ ವ್ಯಾಲ್ಯೂ ಕೊಟ್ಟಿದೀವಿ ಅದನ್ನ ಕನ್ಸಿಡರ್ ಮಾಡು ಅಂತ ನಾವು ಹೇಳ್ತಾ ಇದೀವಿ ಅದಕ್ಕೆ. ಸೊ ಹಾಗಾಗಿ ನಾಟ್ ಇಂಪಾರ್ಟೆಂಟ್ ಕೊಡ್ಲೇಬೇಕು ಅದು. ಸೊ ಅದ್ರದ್ದು ಕಲರ್ ಚೇಂಜ್ ಮಾಡ್ಕೊಬೋದು ನಾವು. ಸೊ ಇದಕ್ಕೆ ನಾಟ್ ಇಂಪಾರ್ಟೆಂಟ್ ಕೊಡಲ್ಲ. ಸೊ ಫಾಂಟ್ ಸೈಜ್ 20 ಪಿಕ್ಸೆಲ್ ತಗೊಂತ ಇದಕ್ಕೆ. ಸೊ ಇದು ಕ್ಲಾಸ್ ಫಾಂಟ್ 20 ಅಂತ ಕೊಟ್ಟಿದೆ. ಇಲ್ಲಿ ನೋಡಿದ್ರೆ ನೀವು ಡೆಸ್ಕ್ಟಾಪ್ 14 ಪಿಕ್ಸೆಲ್ ಇದೆ, ಅದನ್ನ ಸ್ಟ್ರೈಪ್ ಮಾಡಿ ಇಲ್ಲಿ 20 ಪಿಕ್ಸೆಲ್ ಏನಿದೆ ಅದನ್ನ ತಗೋತಾ ಇದೆ. ಬಟ್ ಇಲ್ಲಿ ಕಲರ್ ತಗೋತಾ ಇಲ್ಲ. ನಾವು ಕಲರ್ ಕೊಟ್ಟಿದೀವಿ ಬಟ್ ಕಲರ್ ತಗೋತಿಲ್ಲ. ಬಟ್ ಡೆಸ್ಕ್ಟಾಪ್ ಕಲರ್ ತಗೋತಿದೆ. ಯಾಕಂದ್ರೆ ಇಲ್ಲಿ ನಾವು ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಅದು ಕಲರ್ ತಗೋತಿಲ್ಲ. ಸೊ ಅದಕ್ಕೆ ಹೇಳ್ಬೇಕು ಇನ್ಲೈನ್ CSS ನ ಇದ್ ಮಾಡ್ಕೊಂಡು ನಮ್ಗೆ ಈ ಕಲರ್ ತಗೊಳಪ್ಪ ಇಂಪಾರ್ಟೆಂಟ್ ಇದು ಮೊಬೈಲ್ಗೆ ಅಂತ. ಸೊ ಅವಾಗ ಈ ಕಲರ್ ನ ಓವರ್ ರೈಟ್ ಮಾಡಿ ನಾವು ಇಲ್ಲಿ ಏನ್ ಕಲರ್ ಮೆನ್ಷನ್ ಮಾಡಿರ್ತೀವಿ ಅದಂತೂ ಕೊಡುತ್ತೆ ಅದು. ಓಕೆನಾ? ಓಕೆ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಓಕೆ, ಹಾಗಿದ್ರೆ ಇವತ್ತು ಟ್ರೈ ಮಾಡಿ, ಇದನ್ನ ಟ್ರೈ ಮಾಡಿ ನಾಳೆ ಮುಗಿಸಿ ಇದನ್ನ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು 2 ಕಾಲಮ್ಸ್ ತಗೊಳ್ಳೋಣ, ಅದ್ಯಾವ ತರ ವರ್ಕ್ ಮಾಡೋದು ನೋಡೋಣ.